ಮಹಾಶಕ್ತಿ ಕೇಂದ್ರದ ಕಚೇರಿಗೆ ಆಗಮಿಸಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶಕ್ತಿ ಕೇಂದ್ರದ ಅಧ್ಯಕ್ಷರು ಅವರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾರೆ. ವಿಶೇಷ ನಿನ್ನೆ ಸಾರದು ಬಂದಿದ್ದಾರೆ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಉಷಾಕ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಜಿಲ್ಲಾ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಮೋಹನ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ರವಿ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಂದರ್ ಶೆಟ್ಟರ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲ ಬೂತ್ ಅಧ್ಯಕ್ಷರು ಘಟಕ ಪ್ರತಿನಿಧಿಗಳಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಮಿತ್ರರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಕಳಸಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಆತ್ಮೀಯರಾದ ಶ್ರೀಕಾಂತ್ ಅವರೇ ಹಾಗೂ ಇದೀಗ ತಾನೇ ನಮ್ಮ ಕ್ಷೇತ್ರಕ್ಕೆ ಕಳಸಕ್ಕೆ ಆಗಮಿಸಿರುವ ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ದೀಪಕ್ ದೊಡ್ಡನವರೇ, ನಾಗಭೂಷಣ್ ಅವರೇ, ನಮ್ಮ ಮುಖಂಡರಾದ ಗಿರೀಶ್ ಅವರೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಮತ್ತು ಸುಜಯ್ ಅವರೇ, ಮಹೇಶ್ ಅವರೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸಂದರ್ಶನ ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ನಾವು 11:30 ಇಲ್ಲಿ ಸಭೆ ಮಾಡುವಂತ ಮಾಡಿದ್ದು, ಆದ್ರೆ ಈಗ 1:30 ಗಂಟೆ ಆಯ್ತು. ನಮ್ಮ ಶಾಲೆಯಲ್ಲಿ ಪ್ರಬೋಧಿನಿ ಶಾಲೆಯಲ್ಲಿ ಕಾರ್ಯಕ್ರಮ ವಿಳಂಬ ಆಯ್ತು. ಮೊನ್ನೆ ಸಂಸದರು ಉಡುಪಿಯಿಂದ ಬರೋದು ಸಹ 1:30 ಗಂಟೆ ತಡ ಆಯ್ತು. ಆದ್ರಿಂದ ಇಲ್ಲಿ ಬರೋದು ಲೇಟ್ ಆಯ್ತು. ಬಂಧುಗಳೇ, ಇವತ್ತು ನಮ್ಗೆ ತುಂಬಾ ಒಂದು ಸಂತೋಷದ ವಿಚಾರ ಅಂದ್ರೆ ಒಬ್ಬ ಅತ್ಯಂತ ಸರಳ ಸಜ್ಜನಿಕೆ ಲೋಕಸಭಾ ಸದಸ್ಯರು ನಮ್ಗೆ ಸಿಕ್ಕಿದ್ದಾರೆ. ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ದಿನಕ್ಕೊಬ್ರು ನಮ್ಮ ಈ ಭಾಗದಲ್ಲಿ ಯಾರು ಬಂದ್ರು ನಮ್ಮ ಹತ್ರ ಈ ಭಾಗದ ಕೆಲವಾರು ಸಮಸ್ಯೆಗಳ ಬಗ್ಗೆ, ಕೋಟ ಶ್ರೀನಿವಾಸ ಪೂಜಾರಿ ಬಗ್ಗೆ ಒಂದಲ್ಲ ಒಂದು ಮಾತಾಡಿ ಬರ್ತಾರೆ. ನಿನ್ನ ಕೆನರಾ ಬ್ಯಾಂಕ್ ಅಲ್ಲಿ ಕೂತಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಹಿರಾಬೈಲ್ನ ಒಬ್ರು ಗೌಡ್ರು ಕಳೆದ ಬಾರಿ ನಮ್ಮನ್ನು ಸಿಟ್ ಮಾಡ್ಕೊಂಡು ಕಾಂಗ್ರೆಸ್ಗೆ ಹೋಗಿದ್ರು ಈಗ 2 ವರ್ಷ ಹಿಂದೆ. ಅವ್ರು ನಿನ್ನೆ ಬಂದು ನನ್ನ ಹತ್ರ ಶೇಷಗಿರಿ ಅವರೇ ಸದ್ಯದಲ್ಲಿ ನನ್ನ ಪಕ್ಷ ಸೇರ್ತಿದ್ರು, ಏನು ಎದ್ದಿದ್ದಾಗ ಜ್ಞಾನೋದಯ ತಂದೆ. ಇಲ್ಲ, ನಂದು 68 ಲಕ್ಷ ಇದ್ದಿತ್ತು, 30 ಲಕ್ಷಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಟ್ರು ನಮ್ಮ ಶಾಸಕ MP ಅವರು. ಅವ್ರಿಗೆ ಎಷ್ಟು ಧನ್ಯವಾದ. ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಕೆನರಾ ಬ್ಯಾಂಕ್ ನಲ್ಲಿ ನಾನು ಗೊತ್ತಿದ್ದಾಗ 800,000 ಜನದ ಈ ಒಂದು ಬಡ್ಡಿ ಕಟ್ಟದೆ, ಸಾಲ ಕಟ್ಟದೆ ನೂರಾರು ಜನ ನಮ್ಮ ಕಾಫಿ ಬೆಳೆಗಾರರು ಹರಾಜಿಗೆ ಬಂದಿತ್ತು. ಸರ್ಫಿಸಿ ಕಾನೂನು ಅಲ್ಲದೆ ಮತ್ತೆ ಸಾಲ ಕಟ್ಟದೆ ಇದನ್ನೆಲ್ಲ ಮಾನ್ಯ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ MP ಅವರು ಕೇಂದ್ರದ ಹಣಕಾಸು ಸಚಿವರ ಹತ್ರ ಹೋಗಿ ಅಲ್ಲಿ ಕೂತು 2-3 ಸಲ ಆ ಒಂದು ಸಮಸ್ಯೆನ ಬಗೆಹರಿಸಿ ಮೊನ್ನೆ ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡಿರ್ಬೋದು. ತುಂಬಾ ಕೆನರಾ ಬ್ಯಾಂಕಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿ ಯಾವುದೇ ಕಾರಣಕ್ಕೂ ನೀವು ಇಂತ ಹರಾಜು ಹಾಕಂತ ಇದು ಮಾಡಬಾರ್ದು, ಅದಕ್ಕೆ ಏನ್ ಕಾನೂನು ಬೇಕು ಅಥವಾ ಏನು ಯಾವ ರೀತಿಯ ಸಮಸ್ಯೆ ಬಗೆಹರಿಸಬೇಕು ನಾನ್ ಮಾಡ್ತೀನಿ ಅಂತ ಹೇಳಿ ಆದೇಶ ನೀಡಿದ್ರಿಂದ ಇವತ್ತು ನೂರಾರು ಕುಟುಂಬಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಉಸಿರಾಡುವಂತ ಸ್ಥಿತಿ ಬಂದ್ರೆ ಅದರಿಂದ ತುಂಬಾ ಸಂತೋಷ ಆಗ್ತಿದೆ. ಅದೇ ರೀತಿ ಇಡೀ ನಮ್ಮ ಜಿಲ್ಲೆ ಅಥವಾ ವಿಶೇಷವಾಗಿ ಕಳಸಾ ಭಾಗ ಅತ್ಯಂತ ಗ್ರಾಮೀಣ ಪ್ರದೇಶ, ಎಲ್ಲಾ ಗುಡ್ಡಗಳ ಪ್ರದೇಶ. ಕಳೆದ ಹಲವಾರು ವರ್ಷಗಳಿಂದ ನಾವು ತುಂಬಾ ಲೋಕಸಭಾ ಸದಸ್ಯರು ನೋಡಿದೀವಿ, ಹೇಳ್ಬಾರ್ದು, ಆದ್ರೆ ಯಾರು ಇಷ್ಟು ಈ ರೀತಿ ನಮ್ಗೆ ಸ್ಪಂದಿಸ್ತಿಲ್ಲ. ಇವತ್ತು ನೆಟ್ವರ್ಕ್ ಸಮಸ್ಯೆ, BSNL ಟವರ್ ಇರ್ಬೋದು ಅಥವಾ ಬೇರೆ ಬೇರೆ ಟವರ್ ಇರ್ಬೋದು. ನಾವಿಲ್ಲಿ ಹೇಳಿದ ತಕ್ಷಣ ಇವತ್ತು ಚಿಕ್ಕಮಗಳೂರಲ್ಲಿ 3 ಮೀಟಿಂಗ್ ಮಾಡಿದ್ರು. ಬೆಂಗಳೂರದ ಸಮಸ್ಯೆ ತಗೊಂಡ್ರು, ಡೆಲ್ಲಿಲಿ ಹೋಗಿ ಎಲ್ಲೂ ಸಹ ಜನರಲ್ ಮ್ಯಾನೇಜರ್, ಆಲ್ ಇಂಡಿಯಾ ಅಧಿಕಾರಿಗಳ ಜೊತೆ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಏನದೊಂದು ನೆಟ್ವರ್ಕ್ ಟವರಿನ ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದಾರೆ. ಅದೇ ರೀತಿ ಇವತ್ತು ನಿನ್ನೆಲ್ಲ ಮೊನ್ನೆ ನಮ್ಮ ಕಳಸಾ ತಾಲೂಕಿಗೆ ವಿಶೇಷವಾಗಿ ಬೆಳೆ ವಿಮೆ ಯೋಜನೆ ಬಗ್ಗೆ ನಾನು ನಮ್ಮ ಸುಂದರ್ ಶೆಟ್ಟರು, ಮಹೇಶ್, ಶ್ರೀಕಾಂತ್ ಎಲ್ಲ ಹೋಗಿದ್ದು, ನಾಗೇಶ್ ಭಟ್ರು, ನಾಗಭೂಷಣ್ ಎಲ್ಲ ಹೋದಾಗ ಅಲ್ಲಿ ಅಧಿಕಾರಿಗಳನ್ನು ಕಳಿಸಿ ನಮ್ ಕಳ್ಸಕ್ ಮಾತ್ರ ಬರ್ಲಿಲ್ಲ,
ಒಬ್ಬೊಬ್ರಿಗೆ ಬಂದ್ರೆ 1.5 ಲಕ್ಷ 2 ಲಕ್ಷ 3 ಲಕ್ಷ, ಲಾಸ್ಟ್ ಟೈಮ್ 9-10 ಲಕ್ಷ ಬಂದಿದೆ ಸರ್ ಒಬ್ಬೊಬ್ಬರಿಗೆ. ಅಂತ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ನಿನ್ನೆಯಿಂದ ಪ್ರಾರಂಭ ಆಯ್ತು. ಜಿಲ್ಲಾ ಮಟ್ಟದ ಕಡಿಮೆ ಬಂದಿದೆ. ತೋಟಗಾರಿಕೆ ಅಧಿಕಾರಿಗಳನ್ನ ಕರೆಸಿ, ಆಮೇಲೆ ಇನ್ಶೂರೆನ್ಸ್ ಕಂಪನಿ ಅಧಿಕಾರಿಗಳು ಸುಮಾರು 2 ಗಂಟೆವರೆಗೆ ಚರ್ಚೆ ಮಾಡಿ, ನಾನು ಹಿಂದಿನ ದಿನ ಹೇಳಿದ್ದೆ ಸರ್ ಈ ತರ ಸಮಸ್ಯೆ ಉಂಟು, ಮಾರದಿನಲ್ಲಿ ಬಂದು ಅದನ್ನು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಕಳೆದ ಚುನಾವಣೆಯಲ್ಲಿದ್ದಾಗ ನಾವೊಂದು ಈ ಭಾಗದ ಜನರಿಗೆ ಹೇಳಿದ್ರು, ಕಳೆದ ಸಂಸೆ ರಸ್ತೆ ಸುಮಾರು 50 ವರ್ಷದ ಹೋರಾಟ, 4 ಗಂಟೆ 1 ಗಂಟೆ ನಾವು ಬೆಳ್ತಂಗಡಿ ಉಜಿರೆ ಈ ಭಾಗದಲ್ಲಿ ಇರ್ತೀವಿ. ಅಂತ ಒಂದು ಸಮಸ್ಯೆಗೆ ಕೂಡಲೇ ಚಿಕ್ಕಬಳ್ಳಾಪುರ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸಿ ನಿನ್ನೆನೆ ಮಂಗಳೂರಿನ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಜಿಲ್ಲಾ ಪಂಚಾಯತ್ಗೆ ಆ ರಸ್ತೆ ಬಗ್ಗೆ ಏನ್ ಕೂಡಲೇ ಮಾಹಿತಿ ಕೊಡ್ಬೇಕು, ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸಬಹುದು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಈಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತುಂಟು. ಈ ರೀತಿ ಒಬ್ಬ ಸ್ಪಂದಿಸುವಂತಹ ಒಬ್ಬ ಲೋಕಸಭಾ ಸದಸ್ಯರು ನಮ್ಗೆ ಸಿಕ್ಕಿದ್ದಾರೆ. ಆದ್ರಿಂದ ಇವತ್ತು ಸರ್ ಆದ್ರೂ ನಮ್ಮ ತಾಲೂಕು ಭಾರಿ ಸಮಸ್ಯೆಗಳಿದ್ದಾವೆ. ಇನ್ನು ನಮ್ದು ಮೊನ್ನೆ ಮಾತಾಡಿದ್ರೆ ಕೆಲವು ಜನಕ್ಕೆ ನಮ್ಗೆ ಈಗ ಏನೋ ಇದು ಯಾವ್ದು ಕ್ರಾಪ್ ಇನ್ಶೂರೆನ್ಸ್ ಬರ್ತಾ ಉಂಟು, ತುಂಬಾ ಜನಕ್ಕೆ ಇನ್ನೂ ಬರ್ಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಅಷ್ಟೇ. ನೀವು 3 ಸಲ ಹೇಳಿದ್ರು. ಇವತ್ತು ನಮ್ಮ ಕುದುರೆಮುಖ ಮುಳ್ಳೋಡಿ ಈ ತರ ಎಲ್ಲಾ ಭಾಗದಲ್ಲಿ ಇನ್ನೂ ಆ ಸಮಸ್ಯೆ ಬಗೆಹರಿಸಿಲ್ಲ. ನಾವು ಹೇಳಿದ್ರು ಸಲ ಕೆಲವೊಂದು ಅಧಿಕಾರಿಗೂ ಮಾಡ್ತಾ ಇಲ್ಲ. ದಯವಿಟ್ಟು ಅದನ್ನೊಂದು ಇದು ಮಾಡ್ಬೇಕು. ಫಾರೆಸ್ಟ್ ಸಮಸ್ಯೆಗಳಿರ್ಬೇಕು, ಇದೆಲ್ಲ ಮಾಡ್ತಾರೆ. ಆದ್ರಿಂದ ಅಲ್ಲ, ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಹೇಳ್ತಿರೋದು ಇಷ್ಟೇ, ನಮ್ಗಿಂತ ಹೆಚ್ಚಾಗಿ ಇವತ್ತು ಅಧ್ಯಕ್ಷರು ನಾವ್ಕಿಂತ ಹೆಚ್ಚಾಗಿ ಕಾರ್ಯಕರ್ತ ನೇರವಾಗಿ ಅವ್ರಿಗೆ ಫೋನ್ ಮಾಡಿ ಸಮಸ್ಯೆಗಳು ಹೇಳ್ತಾರೆ. ಅವ್ರ ಸಮಸ್ಯೆಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆದ್ರಿಂದ ಇಡೀ ಕಾರ್ಯಕರ್ತರ ಪರವಾಗಿ ನಾನಿವತ್ತು ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀನಿ ಸರ್. ಆದ್ರೆ ದಯವಿಟ್ಟು ಈ ಸಲ ನಮ್ಮ ಕೋಟದಿಂದ ಕೊಡ್ತಿದ್ರ ಈ ಕಡೆ ಬರ್ಲಿಲ್ಲ ನಮ್ಗೆ, ಅದಕ್ಕೆ ದಯವಿಟ್ಟು ಕಳ್ಸಕ್ಕೆ ಏನಾದ್ರು ಕೊಡೋದಿದ್ರೆ ನೀರೇ ನೇರವಾಗಿ ಕೂಡಿ. ಇಲ್ಲಿ ತುಂಬಾ ರಸ್ತೆ ಸಮಸ್ಯೆ ಉಂಟು. ಅದ್ರಲ್ಲಿ ವಿಶೇಷವಾಗಿ ಇವತ್ತು ಕುದುರೆಮುಖ ರಸ್ತೆ ನಾವು ಬಂದ್ರಿ ಎಸ್ಕೆ ಬಾರ್ಡು ತುಂಬಾ ಹಾಳಾಗಿದೆ ಅಂದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ಈಗಾಗಲೇ ನಮ್ದೇ ಕೇಂದ್ರ ಸರ್ಕಾರದ 6 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಅದಲ್ಲದೆ ಮತ್ತೆ ಇನ್ನೊಂದ್ 2 ಕೋಟಿಯನ್ನು ಉಳಿದಿದೆ. ಆದ್ರೆ ಕೆಲಸ ಈಗ ಶುರು ಆಗಿದೆ. ಇನ್ನೂ ಅದಕ್ಕೆ ಸುಮಾರು 25-30 ಕೋಟಿ ಹಣ ಬೇಕು. ನಮ್ಮ PWD ಇಲಾಖೆಯಿಂದ ತಮ್ಮ ಲೆಟರ್ ಹೋಗಿದೆ ಗಡ್ಕರಿ ಅವ್ರಿಗೆ ಈಗಾಗಲೇ 50 ಕೋಟಿ ರೂಪಾಯಿ 55 ಕೋಟಿಗೆ ಹೋಗಿದೆ ಇಲಾಖೆ ಅಂತ ನಾವು ಹೇಳಿದ್ದು. ಅದೊಂದು ದಯವಿಟ್ಟು ಭಾರಿ ಮುಖ್ಯ ಅಂತ ನಾನು ತುಂಬಾ ಸಲ ಹೇಳಿದೆ. ಲಾಸ್ಟ್ ಟೈಮ್ ಅದ್ರಲ್ಲಿ ಆಂಬುಲೆನ್ಸ್ ಅಲ್ಲಿ ಒಬ್ಬ ಹಾರ್ಟ್ ಅಟ್ಯಾಕ್ ಪೇಷಂಟ್ ತಗೊಂಡೋದಕ್ಕೆ ಅರ್ಧದಲ್ಲೇ ಸತ್ತೋದು. ಆಮೇಲೆ ಅದಕ್ಕಿಂತ ಹಿಂದೊಂದು ಬಸ್ ಹೋದಾಗ ಅರ್ಧದಲ್ಲೇ ಪಾಪ ಹೆರಿಗೆ ಆಗಿತ್ತು. ಹೀಗೆ ತುಂಬಾ ಸಮಸ್ಯೆ ಉಳಿಸೋದು. ನಮ್ಗೆ ಇದೊಂದೇ ರಸ್ತೆ ಇರೋದು, ಇದನ್ನ ತುಂಬಾ ಗಲಾಟೆನೂ ಆಗಿದೆ. ಅದರಿಂದ ದಯವಿಟ್ಟು ಅದಕ್ಕೊಂದು ಏನಾದ್ರು ತಾವು ಅವರಿಗೆ ಹಣ ಇಲ್ಲ ಅಂತ CRF ಫಂಡ್ ಅಲ್ಲಾದ್ರೂ ಪ್ರಯತ್ನ ಪಡ್ಕೊಂಡು ಅದೊಂದು ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಹಾಗೂ ಈ ಭಾಗದಲ್ಲಿ ಹಲವಾರು ಮಕ್ಕಳು ಮಂಗಳೂರಲ್ಲಿ ಉಡುಪಿಯಲ್ಲಿ ಈ ಭಾಗದಲ್ಲಿ ಓದ್ತಾರೆ. ಅವರಿಗೆ ಹಾಸ್ಟೆಲ್ ವ್ಯವಸ್ಥೆಗಳಾಗಬೇಕು. ಇದನ್ನೆಲ್ಲ ನಾವು ಹೇಳಿದಾಗ ದಯವಿಟ್ಟು ಮಾಡ್ಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಶಾಸಕರು ಇಲ್ಲ, ಈ ಭಾಗದಲ್ಲಿ ಬೇರೆ ಯಾರು ಇಲ್ಲ. ನಮ್ಮ ಇಡೀ ಕಾರ್ಯಕರ್ತರಿಗೆ ಈ ಭಾಗದಲ್ಲಿ ನೀವೇ. ನಮ್ಮ ಕಳೆದ ಚುನಾವಣೆಯಲ್ಲಿ ನಾವು ಕಳಸಾ ತಾಲೂಕಿನಲ್ಲಿ ಹೈಯೆಸ್ಟ್ MLA ಎಲೆಕ್ಷನ್ ಇದ್ದಾಗೂ ಮನೆ ದೀಪಕ್ ದೊಡ್ಡೇನವರು ಅವರಿಗೂ ಅತಿ ಹೆಚ್ಚಿನ ಮತ ಈ ಭಾಗದಲ್ಲಿ ಸಿಕ್ಕಿದೆ, ತಮಗೂ ಅಷ್ಟೇ. ಆದ್ರಿಂದ ದಯವಿಟ್ಟು ನಮ್ಗೆ ಈ ಭಾಗದ ಹಲವಾರು ಸಮಸ್ಯೆಗಳು ಬಗೆಹರಿಸಿಕೊಡ್ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಕೆಲವು ರಸ್ತೆಗಳು, ಗ್ರಾಮೀಣ ರಸ್ತೆಗಳು PMGSY ಅಲ್ಲಿ ಏನಾದ್ರು ಸೇರಿಸಬಹುದು. ಹಿಂದೆ ಶೋಭಾ ಗ್ರಾಮದ ಇದ್ದಾಗ 2 ರಸ್ತೆಗಳನ್ನು ಸೇರಿಸ್ಕೊಟ್ಟಿದ್ದಾರೆ. ಒಂದು 14 ಕೋಟಿ, ಮತ್ತೊಂದು ಗಾಳಿಗೆ 9 ಕೋಟಿ, 9 ಕೋಟಿ ಅನಿಸೋದು. ಆದ್ರೆ ದಯವಿಟ್ಟು ಈ ಸಲ ಒಂದು 2-3 ರಸ್ತೆ ಅದು ಸರ್ವಋತು ರಸ್ತೆ ಹೇಳ್ತಾರೆ. ಆ ರೀತಿ ಟಚ್ ಆಗುವ ಗ್ರಾಮ ಸಡಕ್ ಅಲ್ಲಿ ಒಂದು 2-3 ರಸ್ತೆ ಮಾಡ್ಕೊಡ್ಬೇಕು. ಆಮೇಲೆ ನಾವು ಬರ್ತಾ ಅಲ್ಲಿ ಜನ ಆಟೋಗಳು ನಾವು ಬೇಡ ಈ ಸಲ ಅವರಲ್ಲಿ ಟೈಮ್ ಇಲ್ಲ ಅದು ಎಲ್ಲಿದ್ರು ಸ್ವಾಮಿ, ಅಲ್ಲಿ ಒಂದು ಸೇತುವೆ ಆಗಬೇಕು. ಮುಳ್ಳೋಡಿ ರಸ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಕಳಸ ಹೋಬಳಿ ಬಹಳ ಶಕ್ತಿಯನ್ನು ಕೊಟ್ಟಿರ್ತಾರೆ. ನಮ್ಗೆ 5 ಕೋಟಿ ರೂಪಾಯಿ ಬರುತ್ತೆ, 4 ಕೋಟಿ ರೂಪಾಯಿ ಬಂದಿದೆ. 8 ವಿಧಾನಸಭಾ ಕ್ಷೇತ್ರಕ್ಕೆ 55 ಕ್ಷೇತ್ರಕ್ಕೆ ದುಡ್ಡಿಗೆ ಬರುತ್ತೆ. ಮಂಡಲದ ಅಧ್ಯಕ್ಷರು ಮತ್ತು ಶಾಸಕರು ಪರಾಜಿತ ಅಧ್ಯಕ್ಷರು ಪಟ್ಟಿ ಮಾಡಿದ್ದಾರೆ. ದೀಪಕ್ ಗೌಡನವರಿಗೆ 50 ಕೋಟಿ ಕೊಟ್ಟು
ಅವ್ರು ಯಾರು ಹೇಳ್ತಾರೆ ಅದನ್ನೆಲ್ಲ ಪಟ್ಟಿ ಮಾಡಿ 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 ಅದನ್ನ ಬಿಟ್ರೆ ಈ MP ಹುದ್ದೆ ಇದೆಯಲ್ಲ, ಆ ಹುದ್ದೆಗೆ ತಕ್ಕಂತೆ ಅನುದಾನ ಬರುವುದಿಲ್ಲ. ನಾವೊಂದು 20 ಕೋಟಿ ಕೊಡ್ಬೇಕಂತೀವಿ, ಸರ್ಕಾರ 25 ಕೋಟಿ ಕೊಟ್ಟಿವಿ, 10 ಕೋಟಿ ಮಾಡ್ಕೊಳ್ಳೋದು ಹಾಗೆ ಮಾಡಿ ಸ್ವಲ್ಪ ನಮ್ಗೆ ಬೆರಳಾಗ್ತದೆ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ, BSNL ಗೆ ಸಂಬಂಧಪಟ್ಟಂತೆ, ಕೇಂದ್ರ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಕೆಲಸಗಳು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ವಿಷಯ ಏನಂತ ಹೇಳಿದ್ರೆ, ಸುಮಾರು 850 ಜನ ಸರ್ಪ್ರೈಸ್ ಕಾಯ್ದೆ ಆನ್ಲೈನ್ ಗೆಲ್ಲ ಮಾಗಿ ಆಗಿದೆ. ಇದು ಕಾಪಿ ಬೆಳೆದ ಆನ್ಲೈನ್ ಎಲ್ಲಿವರೆಗೆ ಸಮಸ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ LME ಗೆ ನಿಂತವ ಕೂಡ ವಿದೇಶದವ, LME ನಿಂತವ ವಿದೇಶದವ, ಹಣ ಇದ್ದವ. ಇಲ್ಲಿ ಯಾರೋ ಏಜೆಂಟ್ ಹಿಡ್ಕೊಂಡು 4-5 ಜನರನ್ನು ಎಲ್ಲ ಮಾಡಿದ್ವಿ. ಜೊತೆ ಕೂತ್ಕೊಂಡು ಕೇಂದ್ರಕ್ಕೆ ಮಂತ್ರಿಗಳು ಹೋದಾಗ ನಿರ್ಮಲಾ ಸೀತಾರಾಮನ್ ಒಂದು ಸಹಾಯ ಮಾಡಿದ್ರು, ಫೈನಾನ್ಸ್ ಸೆಕ್ರೆಟರಿ ಅವರು ಸಹಾಯ ಮಾಡಿದ್ರು, ದಿನೇಶ್ ಬಂದಿದ್ದಾರೆ, ದೀಪಕ್ ದೊಡ್ಡೇನಿ ಅವ್ರಿಗೆ ಬನ್ನಿ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ನಮ್ಗೆ 3 ಜನರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಕಾಪಿ ಮಂಡಳಿಯವರು ಮಾತ್ರ ಬರಲಿ ಅಂತ ಕಡೆಗೆ ಕಾಪಿ ಮಂಡಳಿಯವರು ಮಾತ್ರ ಬಂದಿದೆ. ಈಗ ಒಂದು ಸಂವಿಧಾನ ಅಂತ ಹೇಳಿದ್ರೆ, ಸರ್ಪ್ಲಸ್ ಕಾಯ್ದೆಯಿಂದ ಕಾಪಿ ಬೆಳೆಯನ್ನು ಹೊರಗಿಡ್ತೇವೆ ಅಂತ ಹೇಳಿ ಕೇಂದ್ರದಲ್ಲಿ ನನಗೆ ಉತ್ತರ ಕೊಟ್ಟಿದ್ದರಿಂದಾಗಿ ಸದ್ಯಕ್ಕೆ ಬ್ಯಾಂಕಿನವರು ಸುಮ್ಮನೆ ಏನು ತೊಂದರೆ ಕೊಡ್ತೇವೆ. ಈಗ ಬ್ಯಾಂಕಿನವರೆಲ್ಲ ನನ್ನ ಕರೆದು ಮಾತಾಡಿದಾಗ 6 ತಿಂಗಳು ಟೈಮ್ ಕೊಡ್ತೇವೆ, 1 ಟೈಮ್ 6% ಬಡ್ಡಿಯಲ್ಲಿ ಕ್ಲಿಯರ್ ಮಾಡ್ತೇವೆ. ಅದರಿಂದಾಗಿ ಅರ್ಧಕ್ಕೆ ಅರ್ಧ ರೇಟ್ ನಮಗೆ ಕಡಿಮೆ ವ್ಯವಸ್ಥೆ ಆಗಿದೆ, ಸ್ವಲ್ಪ ಎರಡಾಗಿದೆ. BSNL ಸಂಬಂಧಪಟ್ಟಂತೆ 215 ಟವರ್ ಇದೆ ನಮಗೆ, 215. ನಾನು ಬರುವಾಗ 19 ಮಾತ್ರ ಬ್ಯಾಟ್ರಿ, 19 ಬ್ಯಾಟ್ರಿ. ಈಗ ಒಂದು 40, ಒಂದು 58, 98 ಮಾಡಿ ಮಂಜೂರಾಗಿದೆ. ಕೆಲವು ಬರ್ತಾ ಇದೆ, ಕೆಲವು ಬರ್ತಾ ಇದೆ. ಒಂದು ತಿಂಗಳಲ್ಲಿ ಪೂರ್ತಿ ಜೋಡಣೆ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಹೆಚ್ಚು ಕಡಿಮೆ 100 ಟವರ್ ಇಂದ ನಾವು ಕೇಳಿದ್ದೇವೆ. ಇದಾದ ಕೂಡಲೇ ಮತ್ತೆ ಜಿಯೋ ಏನಿದ್ದಾರೆ, ಏರ್ಟೆಲ್ ಏನಿದ್ದಾರೆ, ಅವ್ರನ್ನೂ ಕರೆದು ಮಾತಾಡ್ತಾರೆ. ಯಾಕಂದ್ರೆ ನೆಟ್ವರ್ಕ್ ಸಿಕ್ಕೋದು ನಮ್ಗೆ ಮುಖ್ಯ. ಯಾವ ಕಂಪನಿ ಆದ್ರೂ ನಮ್ಗೆ ತೊಂದರೆ ಇಲ್ಲ. ಆದ್ರೆ BSNL ಮೊದಲಿಗಿಂತ ಬೆಟರ್. ಈಗ BSNL ಮೊದಲಿಗಿಂತ ಸ್ವಲ್ಪ ಬೆಟರ್. ಕೆಲವು ಕಡೆ ಇನ್ನೂ ಆಗ್ಬೇಕಷ್ಟೇ, ಸ್ವಲ್ಪ ಬೆಟರ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಚಿಕ್ಕಮಗಳೂರು ಜಿಲ್ಲೆ ಅಧಿಕಾರಿಗಳು ನೋಡಿದ್ರೆ ಸ್ವಲ್ಪ ಹೇಳಿದ ಕೂಡಲೇ ಹೋಗಿ ಸ್ಪಂದನೆ ಕೊಡ್ತಾರೆ. ಹೆಚ್ಚು ಕಡಿಮೆ ಇರ್ಬೋದಿಲ್ಲ ಅಂತ ಮಾಡ್ತಾರೆ. ಕೆಲವು ಕಡೆಯಲ್ಲಿ ಇವ್ರನ್ನೇ ಬದಲಾಯಿಸ್ಬೇಕಾದಂತ ಅಧಿಕಾರಿಗಳನ್ನ ಬದಲಾಯಿಸ್ಬೇಕಂತ ಗೊತ್ತಿಲ್ಲ. ಈ ಭಾರತ ದೇಶದಲ್ಲಿ ಒಂದು ಉಪಗ್ರಹದ ಮೂಲಕ ನಮ್ಮ ನೆಟ್ವರ್ಕ್ ಕೊಡ್ಲಿಕ್ಕೆ ಒಂದು ಸಿಸ್ಟಮ್ ಕೇಂದ್ರ ಸರ್ಕಾರ ತಯಾರಾಗ್ತದೆ, ಉಪಗ್ರಹದ ಮೂಲಕ. ನಾನು ಚಿಕ್ಕಮಗಳೂರು ಜಿಲ್ಲೆಯನ್ನು ಸೇರಿಸಿ ಅಂತ ಹೇಳಿ ದರ್ಜಿ ಗುಡ್ಡಿ ಹೋಗಿದ್ದೆ, ಜ್ಯೋತಿರಾಜ್ ಸಿಂಧ್ಯಾ ದೂರ ಸಂಪರ್ಕದಲ್ಲಿ ಹೋಗಿದ್ದೆ. ಅವಾಗ ಅವ್ರು ಹೇಳಿದ್ರೆ, ಏನೋ ಇಡೀ ಕರ್ನಾಟಕ ಕೊಟ್ಟಿಲ್ಲ, ನಾವು ಚಿಕ್ಕಮಗಳೂರಲ್ಲಿ ನಕ್ಸಲರ ಗಲಾಟೆ ಅದಕ್ಕೋಸ್ಕರ ಬಹುಶಃ ಅದಾದ್ರೂ ಒಂದು ಕ್ರಾಂತಿ ಆಗುತ್ತೆ ಅನ್ಸುತ್ತೆ. ಹಾಗೆ ಬಿಡುತ್ತೆ ಅಂತ ಪ್ರಯತ್ನಗಳನ್ನ ಆದಷ್ಟು ಮಾಡ್ತಾ ಇದ್ದೇವೆ. ಏನಾಗ್ಬೇಕು ಮಾಡ್ತಿದ್ವಿ. ಯಾಕೆ ಬಂದ್ರೆ ನೀವು ವಿಮಾನ ನಡೆಸಿದ್ರು ಅದ್ರಲ್ಲಿ ಬರುತ್ತೆ, ನೆಟ್ವರ್ಕ್ ಬರುತ್ತೆ. ಕಸ ಸಿಗ್ಬೋದು ಅಂತ. ಮತ್ತೆ ನೀವು ಕಳಸಕ್ಕೆ ಕರ್ನಾಟಕ ರಾಜ್ಯದ ಪೂರ್ತಿ ಬಜೆಟ್ ಹಾಕಿದ್ರು ಸ್ವಲ್ಪ ಕಡಿಮೆ ಆಗುತ್ತೆ. ಹೇಗಿದೆ ಅಂತ ಹೇಳಿದ್ರೆ, ಕರ್ನಾಟಕದ 3 ಲಕ್ಷ ಕೋಟಿ ಬಜೆಟ್ ಬಿಟ್ಟರೆ ಅದೊಂದು ಪೂರ್ತಿ ರಸ್ತೆ ಮಾಡಿದ್ರೆ ಕಡಿಮೆ ಇತ್ತು. ನೋಡಿ ಸುಧಾರಣೆ ಮಾಡೋದು ಕೊಡ್ಬೇಕಂತ ನಿಮ್ಗೆ ಹಾಕೊಂಡು. ಯಾಕಂದ್ರೆ ಓಟ್ ಹಾಕಿದ್ದೀರಿ, ಕಲ್ಸಿದ್ದೀರಿ, ಬಿಡ್ದಾಡಿದ್ದೀರಿ, ಕೆಲವರು ಕೇಸ್ ಹಾಕೊಂಡಿದ್ದಾರೆ, ಯಾರ್ಯಾರು ಎದುರು ಹಾಕೊಂಡಿದ್ದಾರೆ, ಎಲ್ಲ ಸತ್ಯ. ಅದರಲ್ಲಿ ವಿವಾದಗಳೆಲ್ಲ ನಿಮ್ಗೆ ಹಾಕೊಂಡಿದ್ದೀರಿ. ಇದನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಗ್ರಾಮ ಒಂದಲ್ಲಿ ಎಸ್ಟಿಮೇಟ್ ಡೆಲಿವರಿ ಮಾಡಿದ್ದೀವಿ. ನಿನ್ನೆ ಅಲ್ಲಿಯ CS ಹತ್ರ ನೀವು ಇದನ್ನ ಪಂಚಾಯತ್ ರಾಜ್ಯಲ್ಲಿ ಗ್ರಾಮ ಸಡಕ್ ಯೋಜನೆ ಕೊಡಿ ಅಂತ ಹೇಳಿ ಇನ್ನು ಮಾಡಿದ್ದಾರೆ. ಒಂದು ತಿಂಗಳೊಳಗೆ ಅದ್ರ ಒಂದು ವರದಿ ಸಿಕ್ಕುವುದು ಅಂತ ಯಾರಿಗೆ ಸಿಗ್ಬೇಕು. ಸ್ವಲ್ಪ ಅರಣ್ಯದ ಭೂಮಿ ಬರುತ್ತೆ, ಅದನ್ನು ಬೇರೆ ಜಾಗದಲ್ಲಿ ಕಾದರಿಸಿ ಶಾಶ್ವತವಾದಂತ ರಸ್ತೆ ಎಷ್ಟು ತಿಂಗಳು ಅಂತ ಕೇಳ್ಬೇಡಿ. 2 ತಿಂಗಳು 3 ತಿಂಗಳಲ್ಲಿ ಆಗುದಲ್ಲ, ಅದು ವರ್ಷ ನಿರ್ವಹಿಸಿ ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಜಲಜೀವನ ಯೋಜನೆ ತುಂಬಾ ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ 70,000 ಕೋಟಿ 76,000 ಕೋಟಿ ನಮಗೆ ಹಂಚಿರುವಂತ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿ. ಹಾಗಾಗಿ ಮೊನ್ನೆ ಒಂದು ಮೀಟಿಂಗ್ ಕರೆದು ತಾಲೂಕಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಕರೆಯುವಾಗ MLA ಸೇರಿ ಕರಿಬೇಕು. ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಕರೆದು ಮನೆಗೆ ನಲ್ಲಿ ಕೊಡುವಂತ ಯೋಜನೆ. ಇವತ್ತು 90% ಕಾಯಿಲೆ ಬರ್ತಾ ಇರೋದು
ನೀರಿನ ಸಮಸ್ಯೆ ಇದೆ. ಹಾಗಾಗಿ ಕೆಲವು ಏನ್ ಮಾಡಿದ್ದಾರೆ ಕೆಲವರು ಅಂದ್ರೆ ಇಲ್ಲಿವರೆಗೆ ಗುತ್ತಿಗೆದಾರರು ಹೇಳಿದಾಗೆ ಇಂಜಿನಿಯರ್ ಕೇಳು ಕಾಲೇ ಮನೆಯಲ್ಲಿ ಕರೆದಿದ್ರು ಗುತ್ತಿಗೆದಾರ ಅವರಿಗೂ ಗೊತ್ತಿಲ್ಲ, ನಮ್ಮ ಬಡ್ಡಿ ಗುತ್ತಿಗೆ ಇರ್ಬೋದು ಕೆಲಸ ನಮ್ಗೆ ವಾದ ಇಲ್ಲ. ಇಂತಿಷ್ಟು ಟರ್ಮ್ ಒಳಗೆ ನೀನ್ ಮಾಡದೇ ಇದ್ರೆ ನೀನು ಜವಾಬ್ದಾರಿ ಕಂಟ್ರಾಕ್ಟರ್ ಜವಾಬ್ದಾರಿ ಅನ್ನುವ ಸಂಖ್ಯೆ ಕಡಿಮೆ ಇದೆ. ಗುತ್ತಿಗೆದಾರ ಹೇಳಿದಾಗ ಕೇಳೋ ಕಾಲ ಅಲ್ಲ. ನೀವು ಕೇಳಿದ್ರೆ ನಿಮ್ಮಲ್ಲಿ ಕ್ರಮ ಕೊಡ್ತೇನೆ, ಶಿಫಾರಸು ಮಾಡ್ತೇನೆ. ಸ್ವಲ್ಪ ಇಂಜಿನಿಯರ್ ಎಲ್ಲ ನಿನ್ನೆ ಮನೆಯಿಂದ ದಿವಸ ಫೋನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಹೀಗಾಯ್ತಾರೆ ಪ್ರತಿ ತಾಲೂಕಿಗೆ ಬರ್ತೇನೆ. ಈ ವಿಶ್ವಕರ್ಮ ಯೋಜನೆ ಇದೆಯಲ್ಲ, ತುಂಬಾ ನಿಮ್ಗೆ ಮೇಲ್ನೋಟಕ್ಕೆ ನೋಡುವಾಗ ವಿಶ್ವಕರ್ಮ ಅಂತ ಯಾರಿಗಾದ್ರೂ ಅನ್ಸಿರ್ಬೋದು ಏನೋ. ಆದ್ರೆ ವಿಶ್ವಕರ್ಮ ಯೋಜನೆ ಅಂತ ಹೇಳಿದ್ರೆ ನಶಿಸಿ ಹೋದಂತ ಕಸಬುದಾರರಿಗೆ ಹಣ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಮೆಟೀರಿಯಲ್ ಕೊಟ್ಟು ಶಕ್ತಿ ಕೊಡುವಂತ ಒಂದು ಯೋಜನೆ. ಈಗ ನೀವು ಟೈಲರಿಂಗ್ 46,000 ಚಿಕ್ಕಮಗಳೂರಿದ್ರೆ ರಜೆ, 5% ಜನ ಟೈಲರಿಂಗ್ ಆಗ್ತಾರೆ. ಹಾಗಂತ ಮನೆಗೊಬ್ಬ ಟೈಲರ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾಳೆ ಬಟ್ಟೆ ಹೋಗ್ಬೇಕು. ಅದಕ್ಕೋಸ್ಕರ ಟೈಲರ್ ಎಷ್ಟು ಬೇಕು ಅಂತ ಯೋಚನೆ ಮಾಡಿ ಒಂದು 10-12,000 ಟೈಲರಿಂಗ್ ಕೊಡ್ತಾರೆ. ಒಂದು 5 ವರ್ಷ ಟ್ರೈನಿಂಗ್ ಕೊಡ್ಲಿಕ್ಕೆ 11 ಸೆಂಟರ್, 1-2 ಸೆಂಟರ್ ಇತ್ತು, ಈಗ 11 ಆಗಿದೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ, ಟ್ರೈನಿಂಗ್ ಬೇಕಾದಂತ ವೆಚ್ಚ ಕೊಡ್ತೇವೆ. ಆ ಟ್ರೈನಿಂಗ್ ಮಾಡೋರಿಗೆ 15,000 ರೂಪಾಯಿ ಮೆಟೀರಿಯಲ್ ಕೊಡ್ತೇವೆ. ಎಲ್ಲ ರೆಡಿ ಆಗ್ತಾ ಬರ್ತದೆ. ಕಳಸದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿ ಸರ್. ಇಲ್ಲೂ ತುಂಬಾ ಜನ ಅರ್ಜಿ ಹಾಕಿದ್ದಾರೆ. ಒಂದು ಸರ್ಕಾರ ಯಾವ್ದಾದ್ರು ಐಟಿ ಕಾಲೇಜ್ ಕಾಲೇಜ್ ಇಲ್ಲದೆ ಇದ್ರೆ ಮಾನ್ಯತೆ ಪಡೆದಂತ ಖಾಸಗಿ ಸಂಸ್ಥೆ ಮಾನ್ಯತೆ ಪಡೆದ ಇದ್ರಲ್ಲಿ ಏನ್ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಡದೆ ಕೆಲವರು ಪೇಮೆಂಟ್ ಇದೆಲ್ಲ ಸಮಸ್ಯೆ ಆಗಿದೆ. ಐಟಿಐ ಕಾಲೇಜ್ ಇದ್ರೆ ಟೈಲರಿಂಗ್ ಕೊಡ್ಬೋದು. ಈಗ ಯಾರು ಕೊಡ್ಬೇಕಂತ 18 ಗೃಹಕಸುಗಳಿದೆ. ಈ ನಮ್ಮಲ್ಲಿ ನಿಮ್ಮಲ್ಲಿ ಕುಮಾರ್ ಇದ್ದಾರೆ ಗೊತ್ತಿಲ್ಲ, ನಮ್ಮಲ್ಲಿ ಕುಮಾರ್ ಅಂತ ನಮ್ಮಲ್ಲಿ ಇರ್ತಾರೆ, ಮಡಿಕೆ ಮಾಡೋದ್ರ ಉದ್ಯೋಗ. ಈಗ ಅವ್ರ ಮಡಿಕೆ ದರ ಇಲ್ಲ. ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಅಲಂಕಾರಿಕ ಮಡಿಕೆ ಮಾಡಿಸೋದು, ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಈ ಶಬರಿಕರಲ್ಲಿ ಆಧುನಿಕ ಏನಾದ್ರು ವಿನ್ಯಾಸಗಳನ್ನ ಮಾಡಿ ತುಂಬಾ ಒಳ್ಳೆ ಯೋಜನೆ. ಅದು 1 ಲಕ್ಷ ಅದ್ರ ವಾಪಸ್ ಕಟ್ಟಿದ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2,500-3,000 ಜನರಿಗೆ ಸಾಲ ಕೊಟ್ಟಿದ್ದಾರೆ. ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಇದಾಗಿಲ್ಲ ಎಷ್ಟಾಗಿದೆ. ಸಮಸ್ಯೆ ಇದೆ ಅದರಲ್ಲಿ. ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರೆ ಅದಕ್ಕೆ ಸಿಬಿಲ್ ಕೇಳ್ತಾರೆ. ಟ್ರೈನಿಂಗ್ ಸಿಬಿಲ್ ಇಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ಸಿಬಿಲ್ ಸಮಸ್ಯೆ ಇಲ್ಲ, ಆದ್ರೆ ಇನ್ನು ಬಾಕಿ ಇರ್ಬೋದು. ಈಗ ಕೊರೋನಾ ಬಂತು, ಎಲ್ಲ ವ್ಯವಹಾರ ಬಿದ್ದಿದೆ. ಆವಾಗ ಸಿಬಿಲ್ ಇರುತ್ತೆ, ಸಮಸ್ಯೆ ಬರುತ್ತೆ. ಯಾರು ಕಟ್ಟಿಲ್ಲ ಅಲ್ವನ್ನ, ನೀವು ಇನ್ನೊಬ್ಬರು ಅಂತಿಲ್ಲ, ಯಾರು ಕಟ್ಟಿಲ್ಲ ಅಲ್ವ. ಆಗ ಏನಾಯ್ತು, ಈಗ ನೀವು ಈ ಮ್ಯಾನೇಜರ್ ಏನ್ ಹೇಳ್ತಾರೆ, ಸಿಬಿಲ್ ಉಂಟು ಅದಕ್ಕೆ ಮನೆ ಕ್ಲಿಯರ್ ಮಾಡಿದ್ರು. ಎಲ್ಲಾ ಬ್ಯಾಂಕರ್ಸ್ ಕ್ಲಿಯರ್ ಮಾಡಿ, ಯಾವ ಬ್ಯಾಂಕ್ ದೊಡ್ಡದಾಗ ತಿಳ್ಕೊಂಡಿದ್ದೇವೆ ಆ ಬ್ಯಾಂಕಲ್ಲಿ ಉಂಟು, ದೊಡ್ಡ ಬ್ಯಾಂಕ್ ತಿಳ್ಕೊಂಡಿದ್ದೆ ನೋಡ್ಕೊಂಡಿಲ್ಲ. ಇನ್ನು ಅದಕ್ಕೆ ನೋಟು ಸರ್ಟಿಫಿಕೇಟ್ ಬೇಡ, ಅದಕ್ಕೆ ನೋಟು ಸರ್ಟಿಫಿಕೇಟ್ ಬೇಡ, ಸಿಬಿಲ್ ಬೇಡ, ನೋಟು ಸರ್ಟಿಫಿಕೇಟ್ ಬೇಡ. ಮತ್ತೆ ಹಿಂದಿನ ಸಾಲ ಕಂತು ಸರಿ ಇದ್ರೆ ಸಾಕು. ಇನ್ನೊಂದು ಸಾಲ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಕೇಳಲಿಕ್ಕೆ. ಮತ್ತು ಬಾಂಡ್ ಅನ್ನ 2,500 ರೂಪಾಯಿ ಕಟ್ತೇನೆ, 2,500 ರೂಪಾಯಿ ಕಟ್ತೇನೆ. ಅದು 250 ರೂಪಾಯಿ ಮಾಡ್ಬೇಕು ಅಂತ ಕೊಟ್ಟಿದೆ. ಕೇಂದ್ರದ ಹಣಕಾಸು ಮಂತ್ರಿಗಳು ನೋಟ್ ಮಾಡಿ ಇವತ್ತು ಬಂದಿದೆ, ಚಿಕ್ಕಮಗಳೂರು ಇವರು ವರದಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಬ್ಯಾಂಕ್ 200 ತೊಗೊಳ್ತಿದ್ದಾರೆ, ನಮ್ಗೆ ಅದನ್ನ ಬದಲಾವಣೆ ಮಾಡ್ತೇವೆ. ಹೀಗೆ ನನ್ನ ಅನುಭವ ಪ್ರಕಾರ ಯಾರೋ ಒಬ್ರು ಕ್ಷಮಿಸಿ ಬಂದಿದ್ದೇನೆ, ಅವರಿಗೆ ಸಾಲ ಕೊಡೋದಿಲ್ಲ ಅಂತ ಹೇಳಿದ್ರು. ನಾನು ಫೋನ್ ಮಾಡಿದ ತಕ್ಷಣ ಸಾಲ ಕೊಡ್ತೀನಿ. ನಾನು ರಿಸರ್ವ್ ಬ್ಯಾಂಕ್ ಬರ್ಬಿಡ್ತೇನೆ ಮೇಲೆ, ರಿಸರ್ವ್ ಬ್ಯಾಂಕ್ ಬರ್ಬಿಡ್ತೀನಿ, ಸಸ್ಪೆಂಡ್ ಆದ ನಂಗೆ ಗೊತ್ತಿಲ್ಲ. ಇದೊಂದು ಕ್ರಮ ಅಂದ್ರೆ ಬಹಳ ವರ್ಷಗಳಿಂದ ಅಭ್ಯಾಸ ಆಗಿ ಹೋಗಿದೆ ಇವರಿಗೆಲ್ಲ. ನಮ್ ರಾಜ್ಯದಲ್ಲಿ ಬ್ಯಾಂಕಿನ ಜಗಳ ಮಾಡ್ಲಿಕ್ಕೆ ಉಪಾಯ ಇಲ್ಲ. ನಮ್ಮ ಹೋಟೆಲ್ಸ್ ನಾವು ನಿಮ್ಮತ್ತು ಸ್ನೇಹ ಮಾಡಿ, ಯಾಕೆ ಬ್ಯಾಂಕಿನವರಿಗೆ ಸ್ವಲ್ಪ ಕಾನೂನು ಪ್ರಕಾರ ಜೋರ್ ಮಾಡ್ಬೇಕು. ಅವ್ರು ದಾರಿ ತೋರಿಸ್ತಾರೆ, ಕೊಡದೇಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಅಲ್ಲ ಅಂತ ನಾನು ಹೇಳಿಲ್ಲ, ಅವ್ರ ಮೇಲೆ ಆರೋಪ ಅಲ್ಲ. ಆದ್ರೆ ವ್ಯವಸ್ಥೆ ಸರಿಪಡಿಸಿ ನಮ್ಗೆ ಅಧಿಕಾರ ಇದೆ. ನಮ್ಮ ಎದುರು ಲೀಡ್ ಬ್ಯಾಂಕಿನ ಮ್ಯಾನೇಜರ್ನ ಕೂಡಿಸ್ಕೊಳ್ತಾರೆ. ಯಾವ್ಯಾವ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಕರೆದು ಯಾಕಪ್ಪ ಇದು ಕೊಡೋದಿಲ್ಲ ಕೇಳಿದ್ರೆ ಕೊಡ್ತಾರೆ. ಅವ್ರಿಗೂ ಕೆಲವೆಲ್ಲ ಅಭ್ಯಾಸ ಆಗಿ ಹೀಗೆ ಸತಾಯಿಸಿ ಕೊಟ್ಬಿಟ್ರೆ ಅಭ್ಯಾಸ ಆಗಿ ಹೋಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಜನ ನಾಮನಿರ್ದೇಶ ಸದಸ್ಯರಿದ್ದಾರೆ. ಒಬ್ರು ಬೆಳವಾಡಿ, ಮತ್ತೊಬ್ರು ಸಂತೋಷ್ ಇರ್ಬೋದು, ಮತ್ತೊಬ್ರು ಈ ವಿಶ್ವಕರ್ಮ ಯೋಜನೆ
ಅವರು ಇವತ್ತಿಂದ ನಿನ್ನೆ ಅವರಿಗೆಲ್ಲ ಭೇಟಿ ಇದೆಲ್ಲ ಮಾಡಿಕೊಟ್ಟಿದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ವಿಶ್ವಕರ್ಮ ಯೋಜನೆಗೆ ನಾಮನಿರ್ದೇಶಿ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲಾಗಿದೆ, ನನ್ನ ಕೆಳಗಿನ ನಂಬರ್ ನಂದಾಗಿರುತ್ತದೆ, ಯಾರಾದ್ರೂ ಸಮಸ್ಯೆ ಇದ್ರೆ ನಂಗೆ ಫೋನ್ ಮಾಡಿ ಅಂತಾರೆ. ಫೋನ್ ಮಾಡಿ ನೋಟ್ ಮಾಡ್ಕೊಳ್ತಾರೆ. ನೋಟ್ ಮಾಡ್ಕೊಂಡು ನಾನು ಲೀಡ್ ಬ್ಯಾಂಕ್ ಬಂದಿದ್ದೇನೆ ಮತ್ತು ಅವ್ರನ್ನ ಕರೆದು ಒಂದೊಂದನ್ನೇ ಕ್ಲಿಯರ್ ಮಾಡ್ಕೊಂಡಿರ್ತೇನೆ. ಅಗತ್ಯ ಅಂದ್ರೆ ಅವ್ರಿಗೆ ಬ್ಯಾಂಕಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ದು. ಹಾಗಾಗಿ ವಿಶ್ವಕರ್ಮ ಯೋಜನೆ ಒಂದು ರೂಪ ಬರುತ್ತೆ ಇಲ್ಲಿವರೆಗೆ. ಈ ಮಧ್ಯೆ ಡೆಲ್ಲಿಯಿಂದ ಫೋನ್ ಮಾಡಿದ್ದಾರೆ ನನಗೆ, ನಿಮ್ ಜಿಲ್ಲೆಯಲ್ಲಿ ಮಾತ್ರ ಇಷ್ಟ ಆಗಿದ್ದಿಲ್ಲ, ನಮ್ ಜಿಲ್ಲೆಯಲ್ಲಿ ಆಗಿಲ್ಲ ಯಾಕೆ? ಇದರ ಕೆಲಸಗಳು ಮಾಡ್ತಾ ಹೋದಂಗೆ ನಾವು ನೀವು ಕೆಲಸ ಮಾಡ್ತಾ ಹೋದಾಗ ಒಂದೊಂದು ಸವಾಲಾಗ್ಬಿಡುತ್ತೆ. ಅದ್ರಲ್ಲಿ ಇಲ್ಲಿವರೆಗೆ ಪ್ರಧಾನಮಂತ್ರಿ ಆಹಾರ ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಒಂದೊಂದು ಜಿಲ್ಲೆಗೆ 205 ಕುರಿ 15 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ಸಾಲದ 40%, ಅದು 15 ಲಕ್ಷ. ಯಾವುದು ಹೆಚ್ಚು ಅದು. ಉದಾಹರಣೆಗೆ ಒಂದು 50 ಲಕ್ಷ ಸಾಲ ತಗೊಂಡ್ರೆ 40% ಅಂತ ಹೇಳಿದ್ರೆ ಅವನಿಗೆ ಹೆಚ್ಚು ಕಡಿಮೆ 25 ಲಕ್ಷ ಆಗುತ್ತೆ. ಅದು 15 ಲಕ್ಷ ಕೊಡುದು ಸಬ್ಸಿಡಿ. ಈ 15 ಲಕ್ಷಕ್ಕಾದ್ರೂ 15 ಲಕ್ಷ ಕೊಡುದು. ಈ ರೀತಿ ಸಬ್ಸಿಡಿ ಮಾಡಿರ್ತಾರೆ. ಇದು ಇಲ್ಲಿವರೆಗೆ ಇಲ್ಲೊಂದು 60 ಅರ್ಜಿ ಬಂದಿದೆ. ನಾಡ್ದು 27, 28ನೇ ತಾರೀಕಿಗೆ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ ಕಾರ್ಯಾಗಾರ. ಆ ಕಾರ್ಯಾಗಾರದಲ್ಲಿ ಆಹಾರ ಸಂಸ್ಕರಣಾ ಘಟಕ ಮಾಡುವಂತ ಎಲ್ಲ ಇಲಾಖೆಯವರು ಬರ್ತಾರೆ. ಯಾರ್ಯಾರು ಅರ್ಜಿ ಬೇಕು ಅವರು ಹಾಕ್ತಾರೆ. ಬ್ಯಾಂಕಿನವರು ಕರಿತೇವೆ. ಅದು ಚರ್ಚೆ ಆಗಿಬಿಡುತ್ತೆ, ಅದು ಚೆನ್ನಾಗಿರುತ್ತೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ನಾವೇನ್ ಮಾಡ್ಬೇಕಿದ್ರೆ ಅದಕ್ಕೊಂದು ಸುಮ್ಮನೆ ಕುಂತ್ಕೊಳ್ಬೇಕು. ಇದು ಕೃಷಿ ಇಲಾಖೆ ಮಾಡುದು. ನಮ್ಮ ರೈತ ಮರಿದವರಿದ್ರೆ ಅದು ಆಸಕ್ತಿ ಇದ್ರೆ ಒಂದು 10 ಜನ ಬಂದು ಕುಂತ್ಕೊಳ್ತಾರೆ. ನಮ್ಮ ಬ್ಯಾಂಕಿನವ್ರಿಗೆ ಗೊತ್ತಾಗುತ್ತೆ, ಲೀಡ್ ಬ್ಯಾಂಕ್ ನಲ್ಲಿ ಗೊತ್ತಾಗುತ್ತೆ, ಕೃಷಿ ಇಲಾಖೆಯವ್ರಿಗೆ ಗೊತ್ತಾಗುತ್ತೆ, ತೋಟಗಾರಿಕೆ ಇಲಾಖೆಯವ್ರಿಗೆ ಗೊತ್ತಾಗುತ್ತೆ, ಮೀನುಗಾರಿಕೆ ಇಲಾಖೆಯವ್ರು ಬರ್ತಾರೆ, ರೇಷ್ಮೆ ಇಲಾಖೆಯವ್ರು ಬರ್ತಾರೆ. ನಾವು ನಮ್ದೊಂದು 10 ಜನ ನಿಮ್ಮ ಕಳಸದಿಂದ ಒಂದು 10 ಜನರಿಗೆ ನೀವು ಮಾಡಿಕೊಟ್ರು ಕೂಡ ಒಂದು ಜಿಲ್ಲೆಗೆ 205 ಗುರಿ ಇದೆ. ಬಂದಿರೋ ಅರ್ಜಿ 60-80 ಆಗ್ಬೋದು. ಇದನ್ನ ನಾವು ಆನ್ಲೈನ್ ಹಾಕ್ಬೇಕು, ಫೇಸ್ಬುಕ್ ಅಲ್ಲಿ ಹಾಕ್ಬೇಕು, ಪತ್ರಿಕೆಯಲ್ಲಿ ಹಾಕ್ಬೇಕು. ನಮ್ಮಲ್ಲಿ ಚರ್ಚೆ ಆಗ್ಬೇಕು. ಇದೆಲ್ಲ ಈ ರೈತ ಮಂತ್ರಿಗಳು ಬಂದು ಒಂದು ಚರ್ಚೆ ಮಾಡ್ಬೇಕು. ಕೃಷಿ ಇಲಾಖೆಯಿಂದ ಆಹಾರ ಸಂಸ್ಕರಣಾ ಘಟಕಕ್ಕೆ ಕೇಂದ್ರ ಸರ್ಕಾರ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಉಂಟು. ಸ್ವಾರ್ಥ ಅಲ್ಲದಿದ್ರು ಕೂಡ ನಮ್ಮಲ್ಲಿ ಕೊಡ್ಬೇಕಲ್ಲ, ನಾವೆಲ್ಲ ಹಾಕೊಡ್ಬೇಕು. ಮತ್ತೆ ಅದಕ್ಕೆ 3 ಜನ ಅವರೇ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನ. ಒಬ್ಬ ಅರ್ಜಿ ಹಾಕಿದ್ರೆ ಅವ್ನು ಕರ್ಕೊಂಡು ಅವನೇ ಬ್ಯಾಂಕಿಗೆ ಹೋಗ್ತಾನೆ. ಈ ಸುಮ್ಮನೆ ಈ ಸಾಲ ತಗೊಳ್ಳುವುದೇ ಕೆಲವರಿಗೆ ಹವ್ಯಾಸ ಇದೆ. ಅಂತವರಿಗೆಲ್ಲ ನಿಜವಾಗಿ ಉದ್ಯೋಗ ಮಾಡುವವರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅವನೇ ಅದನ್ನು ಸಾಲ್ವ್ ಮಾಡ್ತಾನೆ. ಹಾಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ. ನಾನು 27, 28ನೇ ತಾರೀಕು ಯಾವ್ದು ಗೊತ್ತಿಲ್ಲ, ಈಗ 3 ಗಂಟೆ ಮೀಟಿಂಗ್ ಇರ್ತೀವಿ. ಅಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಯೋಚನೆ ಮಾಡಿ ಕಳಸಲ್ಲಿರುವಂತಹ 10 ಜನರಿಗೆ ಒಂದು ಸಾಲ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾರೋ ಒಬ್ಬಕ್ಕೆ ಮಹಿಳೆ ಈ ಇದನ್ನ ನಿಮ್ಮ ತಿಂಡಿ ಯಾವ್ದೋ ಮಾಡಿರ್ತಾರೆ. ಈಗ ಅದು ಜಿಲ್ಲೆಯಲ್ಲಿ ಒಂದು ಮಾದರಿ ಆಗ್ಬಿಟ್ಟಿದೆ. ಒಬ್ಬ ಬಹಳ ಬುದ್ಧಿವಂತವ ಈ ಕಾಶ್ಮೀರದಲ್ಲಿರುವ ಕೇಸರಿ ಇದೆಯಲ್ಲ ಅದನ್ನ ಉಡುಪಿಯಲ್ಲಿ ಬೆಳೆದಿದ್ದಾರೆ. ಈ ಹಣ ತಗೊಂಡು ಹೇಗೆ ಬೆಳೆದ ಅಂತ ನೋಡಿದ್ರೆ ಅವರು ಮನೆಗೆ ಒಂದು ರೀತಿ AC ಹಾಕಿದ್ದಾರೆ ಪೂರ್ತಿ. ಅದ ಟೆಂಪರೇಚರ್ ಕಂಟ್ರೋಲ್ ಮಾಡಿ ಎಂತ ಒಂದೊಂದಿದ್ದಾರೆ ನೋಡಿ ಜಗತ್ತಲ್ಲಿ. ಇದರಲ್ಲಿ ಖರ್ಚಾಗಿತ್ತಾ, ಇದಕ್ಕೆ ಲಾಸ್ ಆಗುತ್ತಾ, ನಷ್ಟ ಆಗುತ್ತಾ? ಸರಿ ಸತಿ 46 ಗ್ರಾಮ್ ಆಗಿದೆ, ಒಂದು ಸತಿ 100 ಗ್ರಾಮ್ ಆದ್ರೆ ನಂಗೆ ವರ್ಕೌಟ್ ಆಗುತ್ತೆ ಅಂತ ಯಾಕೂ ಗೊತ್ತಿಲ್ಲ ನಂಗೆ ಅದನ್ನ ನೋಡ್ಲಿಕ್ಕೆ ಅವಕಾಶಗಳಾಗಿದೆ. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ಸಾಮಾನ್ಯ ಜನರಿಗೆ ತಲುಪಿಸಲಿಕ್ಕೆ ಒಂದು ಮಾಧ್ಯಮ ಆಗಿ ನಮ್ಮ ಪಾರ್ಟಿ ಕಾರ್ಯಕರ್ತರು ನಾವು ಮತ್ತು ನಮ್ಮ ಇದನ್ನ ಇವತ್ತು ಹರ್ಗರ್ ಸೋಲಾರ್ ಅಂತ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಬಂದದ್ರಿಂದ ತುಂಬಾ ಜನ ಹೆಚ್ಚು ಜನ ಅದರೊಳಗೆ ಬರ್ತಾರೆ. ಉಚಿತ ಸರಿತಪೂರ್ಣ ಸಂಖ್ಯೆಗಳು ಉಚಿತ ಬರ್ತಾರೆ. ಈಗ ನನಗೆ ಇಡೀ ನಿಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ 8ರಿಂದ 10,000 ಕುಟುಂಬಗಳು ಹರ್ಗರ್ ಇದಿಲ್ಲ ಅವ್ರಿಗೆ. ಅದು ನಿಮ್ಮ ಗೃಹಲಕ್ಷ್ಮಿ ಗೃಹಜ್ಯೋತಿ ಅಲ್ಲ, ಗೃಹಜ್ಯೋತಿ ಇಲ್ಲ ಅಂತವ್ರನ್ನೇ ತಗೊಂಡ್ರೆ 2,06,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ, ಲೋನ್ ಕೊಡ್ತಾರೆ. 2,06,000 ರೂಪಾಯಿ ಲೋನ್ ಕೊಡ್ತಾರೆ, 78,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಇದು ಮನ್ಸೊಳಗಿರಲಿ. 352 ಕರೆಂಟ್ ಉತ್ಪಾದನೆ ಆಗುತ್ತೆ. ಜೀವಮಾನಕ್ಕೆ ಅವರಿಗೆ ಬೇರೆ ಬಿಲ್ ಕಟ್ಟೋದು ಬೇಡ. ಈ ರಾಜ್ಯೋತಿ ಹೊರಗಿದ್ದವರು ನಮ್ಮ ಜಿಲ್ಲೆಯಲ್ಲಿ ರಾಜ್ಯೋತಿಗೆ ಅರ್ಜಿ ಹಾಕಿದವರು ಹಾಕಿದ್ದಾರೆ. ಯಾಕೆ ಕೇಳಿದೆ? ಇದು 2 ದಿವಸದ ಮೊದಲು ಆರಕ್ಕೆ ಬೇಡ ದೂರೇ ಕೇಳಿದ್ದಲ್ಲ ನಾನು ವಾಸ್ತವ. ಇದು ನಾವು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿರುವುದು ನಮ್ಮ ಕಣ್ಣು ಮುಂದೆ ನಾವು ನೋಡ್ತೇವೆ. ಬೆಳೆ ವಿಮೆ ಇವತ್ತು ಬಂದದ್ದಲ್ಲ, ಇದು ನಿಮ್ದು ಕಳ್ಸದ್ ಮಾತ್ರ ಮೊನ್ನೆ ಬಂದು ಇಡೀ ಜಿಲ್ಲೆಯವರು ಹೇಳ್ತಾ ಇದ್ರು. ಹಂತಕ್ಕೆ ಇವತ್ತು ಬಂದಿದೆ. ಕಳ್ಸಕ್ಕೆ ಮೊನ್ನೆ 1 ವಾರದಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು, ಬಂದಿದೆ ಅಂತ ಹೇಳ್ತಾರೆ. ಕಡಿಮೆ ಅಂತ ಹೇಳ್ತೀರಿ ನೀವು, ಏನಂತ ಚೆಕ್ ಮಾಡ್ತೀವಿ ಅಂತ ಹೋಗ್ತೀವಿ, ಚೆಕ್ ಮಾಡ್ತಾರೆ. ಕಡಿಮೆ ಬಂದಿದೆಯಾ, ಯಾಕೆ ಇದೆ ಅಂತೇಳಿ ನೋಡ್ತಾರೆ. ಹೀಗೆ ಅಲ್ಲ, ಕಡಿಮೆ ಬಂದ್ರೆ ಅದಕ್ಕೆ ಇಷ್ಟು ಪ್ರಮಾಣ ಅಂತ ಇರುತ್ತೆ.
ಇಂತಿಷ್ಟು ಎಕರೆಗೆ ಇಂತಿಷ್ಟು ಅಂತ ಇರುತ್ತೆ, ಇಂತಿಷ್ಟು ಬೆಳೆಗೆ ಅಂತ ಇರುತ್ತೆ. ಹವಾಮಾನ ಆಧಾರಿತ ವ್ಯವಸ್ಥೆ ಆದ್ರಿಂದ ಅದು ಅನುಕೂಲ ಆಗುತ್ತೆ ಅಂತ ಒಂದು ಒಟ್ಟಾರೆ, ಮತ್ತು ಈ ರಸ್ತೆ ಬಗ್ಗೆ ಏನಂದ್ರೆ, ಈ ಹೊಸ ರಸ್ತೆ, ಗ್ರಾಮೀಣ ರಸ್ತೆ ತುಂಬಾ ಜನ ನಿಮ್ಗೆ ಒಟ್ಟಾಗಿದೆ ಅದು ತಪ್ಪು ಅಲ್ಲ. ನಾನು ಹೇಳೋದು ಸರಿ ಉಂಟು, ಅದು ಗೊತ್ತಿಲ್ಲ. 50 ಲಕ್ಷ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ಬರ್ಬೋದು ಅಂದ್ಕೊಂಡಿದ್ದೆ. ಗ್ರಾಮ ಸಡಕ್ ರಸ್ತೆ ಎದುರು ಕೊಡಿ. ನೀವೇನ್ ಮಾಡ್ತೀರಿ ಅಂದ್ರೆ, ನೀವು ಹಾಗೆ ನಾನು ಹಾಗೆ, ಈ ಚುನಾವಣೆ ನಾವು ಒಟ್ಟಿಗೆ ಹೋಗ್ತೀವಿ. ನಮ್ಮ ಕಾರ್ಯಕರ್ತರ ಕಷ್ಟ ನಮ್ಗೆ ಗೊತ್ತಾಗ್ತದೆ. ಒಟ್ಟಿಗೆ ಹೋದಾಗ ಮಾಡ್ತಾನೆ, ಈ ರಸ್ತೆ ಆಗದೆ 15 ವರ್ಷ ಆಯ್ತು, ಯಾರು ಬರ್ಲಿಲ್ಲ ಅಂತ. ನೀವೇನ್ ಮಾಡ್ತೀರಿ ಅಂದ್ರೆ, ನಮ್ಮ ಶ್ರೀನಿವಾಸ ಬೀದಿ ಒಟ್ಟಿಗೆ ಗೆಲ್ಸಿ ಕೊಡಿ, 1 ತಿಂಗಳು ರಸ್ತೆ ಮಾಡಿಕೊಡ್ತಾರೆ. ಆಲೋಚನೆ ಮಾಡೋದು ಬೇಡ, ಆಲೋಚನೆ ಮಾಡಬೇಡ. 1 ತಿಂಗಳಲ್ಲಿ ಈ ರಸ್ತೆ ಎಲ್ಲಿಂದ ಎಲ್ಲಿಗೆ ಹಗ್ಗ ಹಿಡಿದು ಅಳತೆ ಮಾಡಿ, ಯಾಕಂದ್ರೆ ಅವ್ನು ಓಟ್ ಹಾಕ್ಬೇಕಲ್ಲ ನಮ್ಗೆ ಪಾಪ ಇವ್ರ ಕಷ್ಟ ದೇರಿಗಳಿಗೆ. ಈಗ ಅವನ ಮನೆಗೆ ಎದುರು ಹೋಗುದಿಲ್ಲ ಇವರು, ಆ ರಸ್ತೆ ಬೇರೆ ರಸ್ತೆ ನಾವು ಯಾಕೆ ಕೇಳಿದ್ರೆ ಅವನ ಪಕ್ಷದಲ್ಲಿ ಕಾರ್ಯಕರ್ತರ ಕಷ್ಟ ಇದೆಲ್ಲ ಅನುಭವಿಸ್ತೇವೆ ನಾವು, ಇದೆಲ್ಲ ಗೊತ್ತು ನಮ್ಗೆ. ಆದ್ರೆ ಪರಿಸ್ಥಿತಿಗಳು ಹೀಗುಂಟು. ಆದ್ರೂ ಗ್ರಾಮ ಸಡಕ್ ಇದ್ರೆ ನೀವು ಕೊಡಿ, ಮ್ಯಾಕ್ಸಿಮಮ್ ಕನ್ಸಲ್ಟ್ ಮಾಡಿ ಕೊಡ್ತಾರೆ. ಹೇಳಿ ನೀವು ನೋಡಿ, 30 ವರ್ಷದ 900 ಎಸ್ಟಿ ಏರಿಯಾ 30 ವರ್ಷದಿಂದ ರಿಂಗ್ ರೋಡ್ ಬೇರೆ ಮಸೂರಿ ಗ್ರಾಮ ಸಡಕ್ ಮುಂದಿನ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದು. ಮೊನ್ನೆ ಅಷ್ಟೇ ರಸ್ತೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ಅವನ್ನ ಕಾಯ್ತಾ ಇದ್ದಾಗ ನಾಳೆ ಅವನ ಮನೆಗೆ ಹೋಗ್ಬೇಕಲ್ಲ. ಈ ತಾಲೂಕ್ ಪಂಚಾಯತ್ ಚುನಾವಣೆ ಬಂದ್ರೆ ಏನ್ ಹೇಳುದು, ಅವ ಇದ್ದಾನೆ ಇಲ್ವಾ ಮನೆಯಲ್ಲಿ ನೋಡ್ಕೊಂಡು ಹೋಗೋ ಪರಿಸ್ಥಿತಿಗಳು ಬರುತ್ತೆ. ಇದ್ರಲ್ಲಿ ಏನು ಅನುಮಾನ ಹೇಳಿಲ್ಲ. ಇಂಥದ್ರ ಮಧ್ಯೆ ನಾವು ರಾಜಕೀಯ ಪಕ್ಷ ಅಂದ್ರೆ ಇಂಥದ್ರ ಮಧ್ಯೆ ಕೆಲಸ ಮಾಡ್ಬೇಕಾದಂತ ವ್ಯವಸ್ಥೆಗಳ ನಡುವೆ ನಾವೆಲ್ಲ ಇರ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ದುರಾದೃಷ್ಟಕ್ಕೆ ಆಳುವಂತ ರೂಲಿಂಗ್ ಪಾರ್ಟಿಯವರು ಒಂದು ರೀತಿ ಆಡಳಿತ ದೌರ್ಜನ್ಯ ಮಾಡೋದಕ್ಕೆ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಬಂದು ಹೇಳಿದ್ವಿ, ಎಂತ ಆಡಳಿತ ಇದಕ್ಕೆ, ನಿಮ್ದು ಆಡಳಿತ ಇವೆಲ್ಲ ಬಹಳ ಅನುಭವ ಇರೋದು ಸಮಾಜದಲ್ಲಿ, ಇಂಥ ಒಂದು ಕೆಟ್ಟ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿದೆ. ನಾನು ಪಾರ್ಲಿಮೆಂಟ್ಗೆ ಹೋದ್ರಿಂದ ನಾನು ಮೊದಲು ವಿರೋಧ ಪಕ್ಷ ನಾಯಕ ಆಗಿದ್ದೆ. ಆಗ ನನಗೆ ಮಾತಾಡಲಿಕ್ಕೆ ಹೆಚ್ಚು ಅವಕಾಶಗಳಿತ್ತು. ಏನಾಗಿದೆ ಅಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ಸದನದಲ್ಲಿ ಒಬ್ಬ MLA ನಿಂತ್ಕೊಂಡು ಪೊಲೀಸರು ಹೋಗ್ತಾರೆ ಅಂತ ಹೇಳಿ ಊಹೆ ಮಾಡಿ ಸಾಧ್ಯ ಇಲ್ಲ. ಪಾರ್ಲಿಮೆಂಟ್ ಒಳಗೆ MLA ಹೊಡಿಲಿಕ್ಕೆ ಗುಂಡಗಳು ಬರ್ತಾರೆ, MLC ಹೊಡಿಲಿಕ್ಕೆ ಅಂತ ಹೇಳಿದ್ರೆ ಊಹೆ ಮಾಡಿ ಸಾಧ್ಯ ಇಲ್ಲ. ಈ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಇಂಥದ್ದಾಗಿರ್ಲಿಲ್ಲ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದು ಬಿಟ್ಟರೆ ನಮಗೆ ಬೇರೆ ಇಲ್ಲ. ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದು ಬಿಟ್ಟರೆ ಬೇರೆ ಇಲ್ಲ. ಆ ಕಾರಣಕ್ಕೆ ಬಹಳ ಸೂಕ್ಷ್ಮವಾದಂಥ ರಾಜಕಾರಣ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ನನ್ನ ಸಾರ್ವಜನಿಕ ಜೀವನದ ಬಿಟ್ಟ ಅನುಭವದ ಪ್ರಕಾರ ಬಹಳ ಸೂಕ್ಷ್ಮವಾದಂಥ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಅನ್ನಭಾಗ್ಯ 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 ಅಂತ ಹೇಳುವಂಥ ಸಿದ್ದರಾಮಯ್ಯನವರ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟದನ್ನು ಎಲ್ಲೂ ಹೇಳ್ತಾ ಇಲ್ಲ. 1 ತಿಂಗಳಿಗೆ 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಉಚಿತವಾಗಿ ಕರ್ನಾಟಕ ಸರ್ಕಾರ ಕೊಡುತ್ತೆ. ಮೊದಲು ಟ್ರಾನ್ಸ್ಪೋರ್ಟ್ ಚಾರ್ಜ್ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು, ಈಗ ಅದನ್ನು ಕೂಡ ಕೇಂದ್ರ ಸರ್ಕಾರ ಕೊಡುವಂತ ಸ್ಥಿತಿ ಇದೆ. ಅಂತ ಸಂದರ್ಭದಲ್ಲಿ ನಾವು ಇಡೀ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳಿಂದಲೇ ಸಾಮಾನ್ಯ ಜನರಿಗೆ ಶಕ್ತಿ ಬರುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ಇದೊಂದಿಷ್ಟು ಈ ಸರ್ಕಾರದ ಆಡಳಿತದ ನೀತಿ ಬಗ್ಗೆ ನನ್ನ ಚರ್ಚೆ ಇರೋದಿಲ್ಲ. ಅಂದ್ರೆ ಒಂದು ಪ್ರಜಾಪ್ರಭುತ್ವ ಒಂದು ಸರ್ಕಾರ ಬರುತ್ತೆ, ಆಡಳಿತ ನಡೆಸ್ತಾರೆ, ಏನ್ ಬೇಕಾದ್ರೂ ಅವ್ರಿಗೆ ಅಧಿಕಾರ ಉಂಟು, ನನ್ನ ಪ್ರಶ್ನೆ ಇಲ್ಲ. ಆದ್ರೆ ದೌರ್ಜನ್ಯ ಮಾಡೋದಿದೆಯಲ್ಲ, ಇದು ಬಹಳ ಕೆಟ್ಟ ಮಟ್ಟದ ನಡವಳಿಕೆ ಅಂತ ಆಗ್ಬಿಟ್ಟಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಪೊಲೀಸರ ಮೂಲಕ ಮಾಡುವಂತ ದೌರ್ಜನ್ಯಗಳು, ಯಾವ್ದಾದ್ರು ಯೋಜನೆಯನ್ನ ಬಿಜೆಪಿ ಅನ್ನೋ ಕಾರಣಕ್ಕೆ ತಡೆ ಹಿಡಿಯುವಂತ ಯೋಜನೆಗಳು. ಈಗ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಪ್ರಶಂಸೆಗೋಸ್ಕರ ಹೇಳ್ತಾರೆ. ನಾನು 3 ಸಾರಿ ಮಂತ್ರಿ ಆಗಿದ್ದೆ, 2 ಸತಿ ವಿರೋಧ ಪಕ್ಷ ನಾಯಕ ಆಗಿದ್ದೆ, 4 ಸಾರಿ MLC ಆಗಿದ್ದೆ. ನಮ್ಮ ಮನೆಗೆ ನೀವು ಯಾವ ಪಕ್ಷದಲ್ಲಿ ಬರ್ತೀರಿ ಅಂತ ನಾವು ಕೇಳಬಾರ್ದು. ಯಾಕಂದ್ರೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ. ಯಾವುದೇ ಪಕ್ಷವರು ಬಂದರೂ ಕೂಡ ಅವ್ರಿಗೆ ಉತ್ಪ್ರೇಕ್ಷ ಅಲ್ಲದೆ ಇದ್ರು ಕೂಡ ನಮ್ಮ ಕೈಲಾದಂಥ ಕೆಲಸಗಳು, ಯಾರೋ ಮಗು ಹುಷಾರಿಲ್ಲ ಅಂತ ಬರ್ತಾರೆ, ನೀವು ಪ್ರಧಾನಮಂತ್ರಿ ಅವರ ನಿಧಿಗೆ 3 ಲಕ್ಷ ಬರುತ್ತೆ, ನಮ್ಮ ಮಗುವಿಗೆ ಕ್ಯಾನ್ಸರ್ ಆಗಿದೆ ಅಂತ ಬರ್ತಾರೆ. ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ವರ್ಗ ಅಂತ ನಾವು ಕೇಳಬಾರ್ದು. ಅವ್ರಿಗೆ ಕೊಡಬೇಕಾದ ಮಾನವೀಯ ಧರ್ಮ ಅದು. ಕುಡಿಲಿಕ್ಕೆ ನೀರು ಅಂತೇಳಿ ಬರ್ತಾರೆ. ಆವಾಗ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರಿ ಅವರಿಗೆ ನೀರು ಕೊಡಬೇಕಾದದ್ದು ಮನುಷ್ಯನ ಧರ್ಮ. ಯಾವುದೋ ರಸ್ತೆ ಅಂತ ಬರ್ತಾರೆ, ಬಿಜೆಪಿ ಯಾವ ರಸ್ತೆಗೆ ಹಾಕ್ಬೇಡ ನೀನು ಅಂತ ಹೇಳ್ಬಾರ್ದು, ವಿರೋಧ ಪಕ್ಷ ಅಂತ ಹೇಳ್ಬಾರ್ದು, ಒಂದು ಜನ ರಸ್ತೆ ಮಾಡಿ. ಇದು ಮನುಷ್ಯತ್ವದ ಒಟ್ಟು ವ್ಯವಸ್ಥೆಗಳು. ಆದ್ರೆ ಪ್ರಚಲಿತವಾದಂಥ ಸರ್ಕಾರ ಇವತ್ತು ಅದನ್ನೆಲ್ಲ ಮೀರಿ ನಿಂತುಬಿಟ್ಟಿದೆ. ಅದನ್ನು ಮೀರಿ ನಿಂತುಬಿಟ್ಟಿದೆ. ಯಾರೊಬ್ಬ ಹೆಣ್ಮಗಳು ಬರ್ತಾರೆ, ಸರ್ ನಾವು ಪರಿಶ್ ಜಾತಿಯವರು,
ನೀವು ನಮಗೆ 1 ಕೋಟಿ ರೂಪಾಯಿ ನಮ್ಮ ಅನಾಥ ಮಕ್ಕಳಿಗೋಸ್ಕರ ಕೊಟ್ರಿ. ನೀವು ಹೋಗುವಾಗ 60 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. 40 ಲಕ್ಷ ರೂಪಾಯಿ ಹೋದ್ರೆ ಬಿಸಾಡಿಬಿಡಿ ನಾವು ಇಂಥ ಘಟನೆಗಳು ಕೂಡ ಇದೆ. ಹೀಗೆ ಎಲ್ಲದರ ನಡುವೆ ಇವತ್ತು ಚಟುವಟಿಕೆಗಳು ನಡೀತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಯನ್ನ ಮನೆ ಮನೆಗೆ ತಲುಪಿಸಲಿಕ್ಕೆ ಮತ್ತು ಅದರ ಪ್ರಚಾರ ಪಡಲಿಕ್ಕೆ ನಾವು ಒಂದಿಷ್ಟು ಯೋಜನೆಯನ್ನು ರೂಪಿಸ್ಕೊಳ್ಬೇಕು. ಕೆಲವೊಂದು ತಿಂಗಳಿಗೆ 2 ತಿಂಗಳಿಗೆ ಇಲ್ಲೇ ಕೂತ್ಕೊಂಡು ಯಾವ್ಯಾವ ಕೇಂದ್ರ ಸರ್ಕಾರದ ಯೋಜನೆ ಇದೆ, ಯಾರಿಗೆ ಬರುತ್ತೆ, ಯಾರಿಗೆ ಬಂದಿಲ್ಲ, ಬರಬೇಕು ಯಾರು, ಕೇಂದ್ರ ಸರ್ಕಾರದಿಂದ ಈ ಒಂದು ಮೀನುಗಾರಿಕೆ ಇಲಾಖೆಯಲ್ಲಿ ಒಂದು ಏನಂತಾರೆ ಲಘು ವಾಹನದ 3 ಚಕ್ರದ ವಾಹನ ಕೊಡ್ತಾರೆ. ಕೇಂದ್ರ ಸರ್ಕಾರದ 60% ಆಗಿದೆ, 8 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ 60%, ರಾಜ್ಯ ಸರ್ಕಾರದ 40%. ಕೇಂದ್ರ ಸರ್ಕಾರದ ಅಡ್ರೆಸ್ ಇಲ್ಲ ಅದರೊಳಗೆ. ಅದಕ್ಕೆ ಒಂದು ಸಿದ್ದರಾಮಯ್ಯ ಕೊಟ್ಟು ಮತ್ತೊಂದು DK ಶಿಂದ ಮತ್ತೊಂದು ಮೀನುಗಾರಿಕೆ ಮಂತ್ರಿ ಸಣ್ಣದು. ಅದು ಬಿಟ್ರೆ 60% ಕೊಟ್ಟು ಕೇಂದ್ರ ಸರ್ಕಾರದ ಅಡ್ರೆಸ್ ಇಲ್ಲ, ಪ್ರಧಾನಿ ಫೋಟೋ ಇಲ್ಲ. ಯಾಕೆ ಅಂತ ಕೇಳಿ ನೋಡಿಸ್ಕೊಂಡ ಮೇಲೆ ಎಲ್ಲ ಗಡಿಬಿಡಿ, ಹೌದಲ್ಲ, ಹೌದು, ಏನ್ ಮಾಡೋದಿಲ್ಲ ಅಧಿಕಾರಿಗಳೆಲ್ಲ ಇದು. ಈಗ ಏನಾಗಿದೆ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇವತ್ತು ನಿಮ್ಮ DC, SP ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಹಾಗೆ ಟ್ರಾನ್ಸ್ಫರ್ ಮಾಡ್ತದೆ ಅಂತ ಹೇಳಿರ್ತಾರೆ. ತುಂಬಾ ಜನ ಖಾಸಗಿಯಾಗಿ ಮಾತಾಡುವಾಗ ನಮ್ಮನ್ನು ತಪ್ಪಾಗಿದೆ, ನಾವು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಬಲಿಬಿದ್ದೆವು ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದೆಲ್ಲ ಮಾಡುವಾಗ ಒಂದು ರಾಜಕೀಯ ಪಕ್ಷವಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದಾಗಿ ಅದನ್ನು ಪ್ರತಿರೋಧ ಮಾಡಬೇಕು. ನಮ್ಮ ಕಾರ್ಯಕರ್ತರ ರಕ್ಷಣೆ ಸಿಗೋದಕ್ಕೆ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡಬೇಕು. ನಮ್ಮ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿಚಾರ್ಜು ಆಗಬಾರ್ದು, ಅದರ ಬಗ್ಗೆ ನಾವು ಜಾಗೃತಿ ಮಾಡಬೇಕು. ಹಾಗಂತ ಸುಮ್ಮನೆ ಇರಬಾರ್ದು. ನಮ್ಮ ಪ್ರತಿರೋಧವನ್ನ ಸರ್ಕಾರಕ್ಕಾಗಲಿ ಸಮಾಜಕ್ಕಾಗಲಿ ತಿಳಿಸಬೇಕು. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ ಅಂತ ನಾವು ಕರೆದು ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಅಲ್ಲ, ಮೊನ್ನೆ ಏನೋ ಗಲಾಟೆ ಆಯ್ತಲ್ಲ, ಅದಕ್ಕೆ ಒಟ್ಟು ಬಿಡುಗಡೆ ಆಗಿದೆ. PWD ಅಂತ ಈಗ 6 ಕೋಟಿ ಇಡ್ಬೋದು ಸರ್. ಇವತ್ತು ಬೆಳಿಗ್ಗೆ ನೀವು 55 ಕೋಟಿ ಪ್ರಪೋಸಲ್ ಕೊಟ್ಟಿರಂತೆ. ಅಲ್ಲ, 4 ಲೆಟರ್ ಕೊಟ್ಟು 55 ಗಡ್ಕರಿ ಇವತ್ತು ಇಂಜಿನಿಯರ್ ಬಂದರೆ 4 ಲೆಟರ್ ಕೊಟ್ಟು ಗಡ್ಕರಿ ಅಂತ ಕೊಟ್ಟು ಇನ್ಸಿಲ್ ಮಾಡಿ ಬಂದಿದೆ. ಏನಾಗುತ್ತೆ ಮುಸ್ಲಿಂ ನಾವು ಸ್ವಲ್ಪ ಪಾಲ್ ಮಾಡಿ ಅವ್ರಿಗೆ 20 ಕೋಟಿ ಕೊಟ್ಟು. ಅಲ್ಲ, ಮೊನ್ನೆ ಯಾವುದೋ ಒಂದು ಈ ಜನತೆಲ್ಲ ಒಂದು ಗಲಾಟೆ ಆಯ್ತಲ್ಲ, ಅದೇನಾ? ಅದೇ ಈಗ 4 ಕೋಟಿ ರೂಪಾಯಿ ಉಂಟು ಸರ್, ಕೆಲಸ ಮಾಡ್ತಾರೆ. ಇಂಜಿನಿಯರ್ ಬರ್ಲಿಕ್ಕೆ ಹೇಳ್ತೇನೆ, ಮಾಡಲ್ಲ. ಬಹುಶಃ 6ನೇ ತಾರೀಕು ಇಲ್ಲಿಗೆ ಬರ್ಲಿಕ್ಕೆ ಇಂಜಿನಿಯರ್ ಕರೆದರು. ಇಂಜಿನಿಯರ್ ಕರ್ಕೊಂಡು ಹೋಗ್ಬೋದು. ಜನರಿಗೆಲ್ಲ ಹೇಳಿ ವಾದಗೀತ ಮಾಡೋದು ಬೇಡ, ಸರಿ ಮಾಡ್ಕೊಡ್ತೀನಿ. ಬಂದಿದ್ದು ರಸ್ತೆ ಸರ್, ಈಗ ಬಂದ್ರಲ್ಲಿ ಅದಲ್ಲಿ ರಿಪೇರಿ ಮಾಡ್ತಿದ್ದಾರೆ. ಅದೇನು ಅದು ಬರೀ ಪ್ಯಾಚ್ ಗೇಟ್ ಎಂತ ಗೇಟ್ ಸರ್, ಬಸ್ಸಿಗೆ ತಪ್ಪಿಸೋದು ಒಂದು ನಿಮ್ಮ ಮಾಳಗೆ ಅದೇ ಅಲ್ವಾ? ನೀವು ಬಂದಿದ್ NH ಸೇರಿಸಬೇಕು ಅಂತೇಳಿ ಇಂಜಿನಿಯರ್ ಬಂದು ಲೆಟರ್ ತಗೊಂಡು ಹೋಗಿದ್ದಾರೆ. ಸರ್, ಅದನ್ನ ಕೊಟ್ಟಿಗೆಹಾರದಿಂದ ಸೇರಿಸಬೇಕು. 92 ಕಿಲೋಮೀಟರ್ ಎಸ್ಕೆ ಟು ಕೊಟ್ಟಿಗೆಹಾರ, ಕಳಸ, ಮಾಗುಂಡಿ, ಕರೀತೀನಿ. ಒಂದ್ 2-3 ಜನ ಬನ್ನಿ. ನಾವು ಅದು ಅರ್ಜಿ ತೋರಿಸಿಲ್ಲ. 5 ಗಂಟೆ ಇಲ್ಲಿ ಕರೀತೆ. ಒಂದ್ 2-3 ಜನ ಬನ್ನಿ. ಪಂಚಾಯತಿ ಪಂಚಾಯತಿ ಮುಗಿಸೋಣ. ಸಂಸದರಾದ ಕೋಟ ಶ್ರೀನಾಥ್ ಪೂಜಾರಿ ಅವರೇ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ದೀಪಕ್ ದೊಡ್ಡಯ್ಯನ ಅವರೇ, ನಾಗೇಶ್ವರ ಅವರೇ, ಗಣೇಶ್ ಯಶ್ಗಿರಿ ಅವರೇ, ಗಿರೀಶಣ್ಣ ಅವರೇ, ಜಾತ್ಯತೀತ ಜನತಾ ದಳದ ಮುಖಂಡರಾದ ಸಹಕಾರಿ ಧುರೀಣರಾದ ಮಂಜಪ್ಪಯ್ಯನವರೇ,
ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ರವರೇ, ಸುಂದರ್ ಶೆಟ್ಟಿ ಅವರೇ, ಜಿಲ್ಲಾ ಕಾರ್ಯದರ್ಶಿಯವರಾದ ಸುಜೇಟ್ನವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾರ್ ಅವರೇ, ಹಾಗೂ ನಮ್ಮ MLA ಬಿಟ್ರಿ ನಮ್ಮ ST ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಮೋಹನ್ ರವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ರವಿ ಯಣಂದೂರ್ ರವರೇ, ನಮ್ಮ ಕಳಸದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಸಮಸ್ಯೆಗಳು ಇನ್ನೂ ಪರಿಹಾರ ಆಗಿಲ್ಲ. ನಮಗೆ ಮೇಯ್ನ್ ಆಗಿ ನೆಟ್ವರ್ಕ್ ಸಮಸ್ಯೆ, ಎಲ್ಲಿ ನೋಡಿದ್ರು ನೆಟ್ವರ್ಕ್ ಸಮಸ್ಯೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ 25 ಟವರ್ ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದು ಮೇಜರ್ ಆಗಿ ನಮ್ಮ ಕಳಸ ತಾಲೂಕಿಗೆ ನೀವು ಶಾಂಕ್ಷನ್ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಇನ್ನೊಂದು ಸಮಸ್ಯೆ ಏನಂದ್ರೆ, ನೀವು ನೋಡಿದ್ರಿ ಕುದುರೆಮುಖ ಎಲ್ಲಾ ಬಿಲ್ಡಿಂಗು ಹಾಳು ಬಿದ್ದಿದ್ದಾವೆ. ಈ ಟೂರಿಸಂ ಪ್ಲೇಸ್ ಮಾಡ್ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿದ್ವು. ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಿ ಇದನ್ನು ಸಹ ನೀವು ಟೂರಿಸಂ ಪ್ಲೇಸ್ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಮತ್ತೆ ಕೊಟಿಯಾರದಿಂದ ಈಗ ನಿಮ್ಗೆ ಹೇಳಿದಾಗೆ 92 ಕಿಲೋಮೀಟರ್ SK ಬಾರ್ಡರ್ ವರೆಗೂ NH ಇದಕ್ಕೆ ಸೇರಿಸಿ ನಮಗೆ ರಸ್ತೆ ಮಾಡ್ಕೊಡ್ಬೇಕು. ಮತ್ತೆ ಗ್ರಾಮ ಸಡಕಲ್ಲಿ ನಮ್ಮ ಹಳ್ಳೊಳ್ಳಿ ಮುಜೆಕಾನು, ತೊಡ್ಲು, ಕಾರಗಡ್ಡೆ, ತೊಡ್ಲು, ಮರ್ಸಣಿಗೆ, ಆಮೇಲೆ ಕಗ್ನಾಳದಿಂದ ಒಂದು ಸೇತುವೆ ಮಾಡಿ ಹೆಮ್ಮಕ್ಕಿ ಮೇಲೆ ಹೂವೆ ಕಲೆಕ್ಷನ್ ಒಂದು 20 ಕಿಲೋಮೀಟರ್, ಆಮೇಲೆ ಕುದುರೆಮುಖದಿಂದ SK ಮೇಘಲ್ ಬಂದು ಜಾಂಬ್ಲೆ ನೆಲ್ಲಿಬೇಡಿಯಿಂದ ಒಂದು 5 ರಸ್ತೆ ಕೊಟ್ಟಿದ್ದೀವಿ. ಇದನ್ನೊಂದು ನೀವು ಗಮನ ಹರಿಸಿ ನಮಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಕಳಸ ಭಾರತೀಯ ಜನತಾ ಪಾರ್ಟಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ನನಗೆ 2 ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.